ಮೆಟ್ರೋ ಹಳಿಗೆ ಜಿಗಿದು ಪ್ರಯಾಣಿಕರೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದಂಥ ಘಟನೆ ನಡೆದಿದೆ. ಹುಸ್ಕೂರು ನಿಲ್ದಾಣದಲ್ಲಿ ಈ ರೀತಿ ಪ್ರಯಾಣಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸಂಜೆ ಈಗ 5:50 ಸುಮಾರಿಗೆ ನಡೆದಿರುವಂಥ ಘಟನೆ. ಹುಸ್ಕೂರು ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕ ಮೆಟ್ರೋ ಹಳಿಗಳ ಮೇಲೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಯೆಲ್ಲೋ ಲೈನ್ ಮಾರ್ಗದಲ್ಲಿ ನಡೆದಿರೋದು. ಹುಸ್ಕೂರು ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಿರೋ ಘಟನೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೊಮ್ಮಸಂದ್ರ ಮಾರ್ಗದ ಹಳದಿ ಮಾರ್ಗದಲ್ಲಿ ಪ್ರಯಾಣಿಕರೊಬ್ಬರು ಹಳಿಗಳ ಮೇಲೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಕಿರಣ್, ಈ ಹಿಂದೆಯೂ ಅಂಥ ಘಟನೆಗಳಾಗಿದೆ, ಆದಾಗ್ಯೂ BMRCL ಎಚ್ಚೆತ್ತುಕೊಂಡ ಹಾಗಿಲ್ಲ, ಮತ್ತೆ ಮರುಕಳಿಸಿರೋದು. ಘಟನೆ ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ತಾ ಇದೆಯಾ? ಹೌದು ವಿಜಯ್ ವೀರಪ್ಪ, ಈಗಾಗಲೇ ಕೂಡ ನಮ್ಮ ಮೆಟ್ರೋ ಟ್ರ್ಯಾಕಿಗೆ ಜಿಗಿದು ಪದೇ ಪದೇ ಪ್ರಯಾಣಿಕರು ಆತ್ಮಹತ್ಯೆಗೆ ಯತ್ನಿಸುತ್ತಿರುವಂತಹ ಘಟನೆ ಈಗಾಗಲೇ ಪತ್ತೆ ಆಗ್ತಿರುವಂತದ್ದು, ಬೆಳಕಿಗೆ ಬರ್ತಾ ಇರುವಂತದ್ದು. ಇಂದು ಸಂಜೆ 5:50 ಸುಮಾರಿಗೆ RV ರೋಡ್ ಟು ಬೊಮ್ಮಸಂದ್ರ ಅಂದ್ರೆ ಯೆಲ್ಲೋ ಲೈನ್ ಏನಿದೆ, ಯೆಲ್ಲೋ ಲೈನ್ ನಲ್ಲಿ ಬರುವಂತಹ ಹುಸ್ಕೂರು ಮೆಟ್ರೋ ಸ್ಟೇಷನ್ ನಲ್ಲಿ ಪ್ರಯಾಣಿಕನೋರ್ವ ರೈಲು ಬರುವಂತಹ ಸಂದರ್ಭದಲ್ಲಿ ಟ್ರ್ಯಾಕಿಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಈಗಾಗಲೇ ಕೂಡ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ನಮ್ಮ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದಂತಹ ಅಧಿಕಾರಿಗಳು ಪವರ್ ಅನ್ನ ಆಫ್ ಮಾಡಿ ಆತನನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಟಿವಿ ನನಗೆ ಲಭ್ಯವಾಗ್ತಿರುವಂತದ್ದು. ಆದ್ರೆ ಆತ ಯಾರು, ಎಲ್ಲಿಂದ ಬಂದಿದ್ದ, ಯಾಕಾಗಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದ, ಇವೆಲ್ಲವನ್ನು ಕೂಡ ಈಗಾಗಲೇ ನಮ್ಮ ಮೆಟ್ರೋ ಅಧಿಕಾರಿಗಳು ಸದ್ಯಕ್ಕೆ ಮಾಹಿತಿಯನ್ನ ಕಲೆ ಆಗ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ RV ರೋಡ್ ನಿಂದ ಬೊಮ್ಮಸಂದ್ರ ಮಾರ್ಗದಲ್ಲಿ ಸದ್ಯ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೊಮ್ಮಸಂದ್ರದವರೆಗೂ ಮಾತ್ರ ನಮ್ಮ ಮೆಟ್ರೋ ರೈಲುಗಳು ಸಂಚಾರವನ್ನು ಮಾಡ್ತಾ ಇರುವಂತದ್ದು. ಬೊಮ್ಮಸಂದ್ರದಿಂದ RV ರಸ್ತೆಯವರೆಗೂ ಯಾವುದೇ ಮೆಟ್ರೋ ರೈಲುಗಳು ಕೂಡ ಸಂಚಾರವನ್ನು ಮಾಡ್ತಾ ಇಲ್ಲ. ಸದ್ಯ ಈಗ ಆತನನ್ನ ರಕ್ಷಣೆ ಮಾಡಿದೀವಿ ಅನ್ನುವಂತ ಒಂದು ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಆದ್ರೆ ಆತರ ರಕ್ಷಣೆ ಮಾಡಿದೀವಿ ಅಂತ ಹೇಳಿದ್ರೆ ಆತನಿಗೆ ಏನಾದ್ರು ಗಾಯಗಳಾಗಿದೆಯಾ, ಆತ ಬದುಕಿದಾನೋ ಇಲ್ವೋ, ಇವೆಲ್ಲವನ್ನು ಕೂಡ ಸದ್ಯದಲ್ಲೇ BMRCL ನ ಅಧಿಕಾರಿಗಳು ತಿಳಿಸ್ತಾರೆ ಅನ್ನುವಂತ ಒಂದು ಮಾತುಗಳನ್ನು ಈಗಾಗಲೇ ಕೂಡ ಹೇಳ್ತಾ ಇರುವಂತದ್ದು. ಈ ಹಿಂದೆ ಕೂಡ RV ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಇದೇ ತರಹದ ಒಂದು ಘಟನೆ ನಡೆದಿತ್ತು. ಸದ್ಯ ಈಗ ಪೀಕ್ ಅವರ್ ಆಗಿರುವಂತಹ ಕಾರಣಕ್ಕಾಗಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರು ತುಂಬಾ ದೊಡ್ಡ ಮಟ್ಟದಲ್ಲಿ ಅನಾನುಕೂಲತೆಯನ್ನ ಎದುರಿಸ್ತಾ ಇರುವಂತದ್ದು. ಯಾಕೆಂದ್ರೆ ಸಾಮಾನ್ಯವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ IT-BT ಇರುವಂತಹ ಮಾರ್ಗ ಅಂತ ಹೇಳಿದ್ರೆ RV ರೋಡ್ ಟು ಬೊಮ್ಮಸಂದ್ರ ಇರುವಂತಹ ಎಲೆಕ್ಟ್ರಾನಿಕ್ ಸಿಟಿ IT ಹಬ್ ಏನಿದೆ, IT ಹಬ್ಗಳಲ್ಲಿ ಬರುವಂತಹ ಈ ಒಂದು ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗ ಆಗಿರುವಂತಹ. ಓಕೆ, ಥ್ಯಾಂಕ್ ಯು ಕಿರಣ್.